ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಕನಸು. ಎಲ್ರು ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬಾ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರ್ತೀನಿ ಆ ಯಾವ ವಿಡಿಯೋ ಈಗ ಬಿಡ್ತಾ ಬರುತ್ತೆ ಅಂತ ಅಂದ್ರೆ, ನನ್ನ ತಮ್ಮನ್ನ ಪರ್ಚೇಸ್ ಮಾಡಿರುವಂತ ಅಪಾರ್ಟ್ಮೆಂಟ್ ವಿಡಿಯೋ ಆಗಿರುತ್ತೆ. ಅಂದ್ರೆ ಪೂಜೆ ಮಾಡಿರುವಂತ ವಿಡಿಯೋ. ಸೊ ಅದನ್ನ ಯಾವ್ಯಾವ ರೀತಿ ಕ್ಯಾಪ್ಚರ್ ಮಾಡಿದೀವಿ, ನಮ್ ಪುಟಾಣಿ ಹೇಗ್ ರೆಡಿ ಆಗಿದ್ಲು, ನಾವೆಲ್ಲ ಹೇಗ್ ರೆಡಿ ಆಗಿದ್ದೋ, ಏನೇನ್ ಪೂಜೆ ಇತ್ತು, ಹಾಗೆ ಯಾರೆಲ್ಲ ಬಂದಿದ್ರು ಅದು ಕೂಡ ಕ್ಯಾಪ್ಚರ್ ಆಗಿದೆ. ಸೊ ಮಿಸ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ಇನ್ನೊಂದು ವಿಶೇಷ ಏನಪ್ಪಾ ಅಂತ ಅಂದ್ರೆ, ಲಾಸ್ಟ್ ಎಲ್ಲ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಲ್ಲ, ಪುಟ್ಟು ಅಂತ ನನ್ನ ಫ್ರೆಂಡ್. ಸೊ ಅವರು ಕೂಡ ಈ ಟೈಮಲ್ಲಿ ಬಂದಿದ್ರು. ಆ ವಿಡಿಯೋ ಕೂಡ ಇದರಲ್ಲಿದೆ. ಅಂದ್ರೆ ನನ್ನ ಫೋನಲ್ಲಿ ಲಾಸ್ಟ್ ಕ್ಯಾಪ್ಚರ್ ಆಗಿರುವಂತ ವಿಡಿಯೋ ಇದು. ಸೊ ಅದು ಏನಾಗಿತ್ತು, ಯಾಕಾಯ್ತು ಏನೋ ಗೊತ್ತಿಲ್ಲ. ನಾವು ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ, ಅವರು ಲಾಸ್ಟ್ ಇದಲ್ಲಿ ಬಂದಿದ್ದು. ಎಲ್ಲ ಆಗೋಗಿತ್ತು, ನಾವ್ ಇನ್ನೇನ್ ಡ್ರೆಸ್ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ದು, ಅವಾಗ ಬಂದಿದ್ರು. ಸೊ ನಾವ್ ಅವಾಗ ಅದೇನಾಯ್ತು ಅನ್ನೋದು ನಂಗೂ ಗೊತ್ತಿಲ್ಲ. ಒಂದ್ ಫೋಟೋ ಕೂಡ ತಗೊಳ್ಳಿಲ್ಲ, ಒಂದ್ ಸೆಲ್ಫಿ ಕೂಡ ತಗೊಳ್ಳಿಲ್ಲ. ಅಂದ್ರೆ ಕ್ಯಾಮ್ರಾಮನ್ ಎಲ್ಲ ಹೋಗ್ಬಿಟ್ಟಿದ್ರು. ಅದ್ರಿಂದ ನಾನು ಅವ್ರು ಬಂದ್ರಲ್ಲ ಅಂತ ನಾನು ಮಾಮೂಲಿ ವಿಡಿಯೋಗೋಸ್ಕರ ಅಂದ್ರೆ ಯೂಟ್ಯೂಬ್ಗೋಸ್ಕರ ವಿಡಿಯೋ ಮಾಡ್ಕೊಂಡಲ್ಲ, ಆ ಕ್ಯಾಪ್ಚರ್ ಅಲ್ಲಿ ಅವರು ಬಂದಿದಾರಷ್ಟೆ. ಅದ್ ಬಿಟ್ರೆ ನಾವು ಒಂದ್ ಫೋಟೋ ಕೂಡ ತಗೊಂಡಿಲ್ಲ. ಸೊ ಇವಾಗ ನೆನ್ಸ್ಕೊಂಡಿತ್ತು, ಅವತ್ ಏನಾಗಿತ್ತು, ಒಂದು ಫೋಟೋ ಕೂಡ ನಾವು ತಗೊಳ್ಳಿಲ್ವಲ್ಲ ಅಂತ ಬೇಜಾರಾಗುತ್ತೆ. ಸೊ ಬನ್ನಿ ನೋಡ್ಕೊ ಬರೋಣ. ಪ್ಲೀಸ್ ಮಿಸ್ ಮಾಡ್ದೆ ವಿಡಿಯೋ ಪೂರ್ತಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು. ಹಾಯ್ ಹೇಳು. ನಮಸ್ತೆ ಮಾಡಪ್ಪ. ನಮಸ್ತೆ. ಅಮ್ಮ ಹೇಳ್ಕೊಟ್ಟಿದ್ದಾ? ಸೊ ಬನ್ನಿ, ನಾನೇನು ಯಾವ್ಯಾವ ವಿಡಿಯೋಸ್ ಅಂದ್ರೆ ಎಲ್ಲಾನು ಮಾಡ್ಕೊಳಕ್ಕಾಗಿಲ್ಲ. ಅಂದ್ರೆ ಅವ್ರದ್ದು ನಮ್ ರೂಪ ಮಾಡ್ಕೊಂಡಿದ್ದಾಳೆ, ಅವಳು ವಿಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ ಬರುತ್ತೆ. ಅವಳ ಚಾನಲ್ ಮಿಸ್ ಮಾಡಿದೆ ನೋಡಿ, ಚಾರಿತ್ಯ ಡೈಲಿ ಬ್ಲಾಗ್ಸ್ ಅಂತ. ಸೊ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ಪೂರ್ತಿ ವಿಡಿಯೋ ಬರುತ್ತೆ. ಬಾಯ್ ಬಾಯ್. ಬಾಯ್ ಬಾಯ್ ಮಾಡು. ಬಾಯ್ ಬಾಯ್. ವಿಡಿಯೋ ನೋಡಿ. ಕೆಲಸ ಇದ್ದಿದ್ರಿಂದ ನಾನು ಯಾವುದೂ ವೀಡಿಯೋಸ್ ಮಾಡ್ಕೊಳಕ್ ಆಗಿರಲಿಲ್ಲ. ಸೊ ಇದು ನೈಟು ಪೂಜೆ ಇದ್ದಿದ್ರಿಂದ ಮೇಕಪ್ ಮಾಡೋಣ ಅಂದ್ಬಿಟ್ಟು ನಾನು ರೂಪಂಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಇದು ಫಸ್ಟು, ನೆಕ್ಸ್ಟ್ ಈ ಲುಕ್ಕು. ಸೊ ಹೇಗೆ ಕಾಣಿಸ್ತಿದೆ, ಚೆನ್ನಾಗಿ ಮಾಡಿದ್ದೀನ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಇದು ನೈಟ್ ಲುಕ್ಕು. ಹಾಗೆ ಅಮ್ಮಂಗೂ ಕೂಡ ರೆಡಿ ಮಾಡ್ತೀನಿ. ಕಾಜಲ್ ಹಚ್ಚಿಲ್ಲ, ಟೈಮ್ ಆಗೋಗಿತ್ತು, ಸೊ ಅಮ್ಮಂದ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಅಮ್ಮನೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅವ್ರದ್ದು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಇಲ್ಲಿ ಸುದರ್ಶನ ಹೋಮ ಹಾಗೆ ನವಗ್ರಹ ಪೂಜೆ ಮಾಡ್ತಾ ಇದ್ದಾರೆ. ಇವೆರಡು ಪೂಜೆ ಇತ್ತು. ಸೊ ನಾವು ಯಾರಿಗೂ ಜಾಸ್ತಿ ಏನು ಹೇಳಿರ್ಲಿಲ್ಲ ನೈಟು. ಈಗಷ್ಟೇ ಹೇಳಿದ್ದು. ಸೊ ನೈಟ್ ಮಾತ್ರ ನಮ್ಮ ಫ್ಯಾಮಿಲಿ, ಇರೋರು ಹತ್ರ ಇರೋರು ಅಷ್ಟೇ ಬಂದಿದ್ದು. ಕೈ ಮುಗಿ, ನಮಸ್ಕಾರ ಮಾಡು, ನಮಸ್ಕಾರ ಮಾಡು, ನಮಸ್ಕಾರ ಮಾಡು.
ಸೊ ನೈಟ್ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಬೆಳಗ್ಗೆ ನಮಗೆ ಬೇಗನೆ ಹೇಳಿದ್ರು 5 ಗಂಟೆ ಅಷ್ಟರಲ್ಲಿ ಅಲ್ಲಿರ್ಬೇಕು ಅಂತ. ಸೊ ನಾವು ಬೆಳಗ್ಗೆ 1 ಅವರ್ ನಿದ್ದೆ ಮಾಡಿದ್ದು ಅಷ್ಟೇ. ಸೊ ಬೇಗ ಇದ್ದು ಪೂಜೆಗೆ ಯಾರು ಹೋಗ್ಬೇಕಿತ್ತು ಅವ್ರಿಗೆ ಮಾತ್ರ ಬೇಗ ಬೇಗ ರೆಡಿ ಮಾಡಿ ಕಳಿಸ್ದೆ. ಮಾರ್ನಿಂಗ್ ಲುಕ್ ಈ ರೀತಿ ಇತ್ತು. ಅಮ್ಮನೂ ತುಂಬಾ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಮಾರ್ನಿಂಗ್ ನೈಟ್ಗಿಂತ. ರೂಪನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು. ನಿಮಗೆ ಮಾರ್ನಿಂಗ್ ಲುಕ್ ಇಷ್ಟ ಆಯ್ತಾ, ನೈಟ್ ಲುಕ್ ಇಷ್ಟ ಆಯ್ತಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಹತ್ರ ಹೇರ್ ಎಕ್ಸ್ಟೆನ್ಷನ್ ಒಂದೇ ಇದ್ದಿದ್ದರಿಂದ ನಾನು ರೂಪಂಗೆ ಹಾಕಿದ್ದೆ. ಸೊ ಅಮ್ಮಂಗೆ ಹಾಗೆ ಅಮ್ಮನ ಹೇರಲ್ಲೇ ಮಾಡಿದ್ದೆ ಅಷ್ಟೇ, ಸಿಂಪಲ್ ಆಗಿ. ಅಮ್ಮಂಗೆ ಸ್ಯಾರಿ ಕಲರ್ ಇರುತ್ತೆ, ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಲ್ವಾ, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ. ರೂಪನೂ ಅಷ್ಟೇ. ಇದು ಗೃಹಪ್ರವೇಶಕ್ಕೆ ನಾನು ತೋರಿಸಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ, ಐ ಮೇಕಪ್ ಸ್ಯಾರಿ. ಸೊ ಇದು ಪುಟ್ಟು ಸ್ಟಿಚ್ ಮಾಡಿದಂಥ ನಮಗೆ ಲಾಸ್ಟ್ ಬ್ಲೌಸಸ್ ಇದು. ಓಕೆ, ಹೇಗಿದೆ? ನಿಧಾನಕ್ಕೆ ಕಣ್ಣು ಓಪನ್ ಮಾಡಿ. ಒಂಥರ ಸಣ್ಣಗೆ ಕಡ್ಡಿ ಥರ ಆ ಥರ ಕಾಣಿಸ್ತಾ ಇತ್ತು. ತಲೆ ಬಗ್ಗಸು. ಇವಾಗ ಕರೆಕ್ಟ್. ಈಗ ನೋಡು, ನಿಧಾನಕ್ಕೆ ಓಪನ್ ಮಾಡಲ್ತಾರೆ ಒಂಚೂರು ಓಪನ್ ಮಾಡ್ಕೊಂಡು. ಸ್ವಲ್ಪ ಜೊತೆ ಬರ್ಬೇಕು, ಸಾಕು ಸಾಕು ಅನಿಸ್ತೈತೆ. ಇನ್ನೂ ಅರ್ಧ ಲೀಟ್ರ್ ಹಾಕಂಗಿಲ್ಲ ಹಾಕತ್ತ. ಬೇಡ ಬೇಡ ಸಾಕು ಸಾಕು ಸಾಕು. ಅದೇ ಉಪ್ಪು ಹಾಕಿ ಅದನ್ನು ಹಾಕಿ ಎಲ್ಲರೂ ಇಟ್ಕೊಂಡು ಯಾರು ವಿಡಿಯೋ ಮಾಡಕ್ಕ ಸಕ್ಕರೆ ತಗೋ. ಸಕ್ಕರೆ ಸಕ್ಕರೆ ಫೋನ್ ಮಾಡಿ ಬರಲ್ಲ. ಅಣ್ಣ ಸಕ್ಕರೆ ತರಬೇಕಂತೆ. ಆ ದೊಡ್ಡ ಬಾಕ್ಸ್ ಅಲ್ಲಿ ಮೇಲೆ ಐತೆ. ಕವರ್ ಐತೆ. ಯೂಟ್ಯೂಬರ್ಸ್ ಬಿಡ್ತಾರ, ಯಾಕೆ ಬಿಡಬೇಕು? ಏನು ಅಳ್ಳಾಡಿ ಇಲ್ಲ, ಬರ್ತಾ ಇದೆ ಅಲ್ಲಿ. ಎಲ್ಲ ಕ್ಲಾಪ್ಸ್ ಮಾಡಬೇಕು. ಏನು ಏನು ಬೇಕಾದ್ರೆ ಏನು ಬೇಕಾದ್ರೆ ವಿಶ್ ಹ್ಯಾಪಿನೆಸ್. ಕುಣಿಯಂಗಿದ್ರೆ ಎರಡು ಸ್ಟೆಪ್ ಕುಂದು ಬಿಡು. ಎಲ್ಲಿ ಬಂತು ಅದಿನ್ನ ಅಳ್ಳಾಡಿಲ್ಲ. ಅದು ಕುಮಾರಣ್ಣ. ಇಲ್ಲಿ ಬಗೆದು ಈ ಕಡೆಗೆ ಹೆಂಗೆ ಅಲ್ಲ ಆಚೆ ಐತೆ ಅಲ್ಲ ನೋಡೋದಕ್ಕೆ ಒಳಗಡೆ ಓಲೆ ಮಾಡಿಲ್ಲ ಐತೆ ಆಚೆ. ಫೋಟೋಗ್ರಾಫರ್ ಇಲ್ಲಿ ಮಾಡ್ತಾರೆ ಅದೇ ಫಿಟ್ ಮಾಡುವಾಗ. ಎಲ್ಲೋ ಕ್ಲಾಪ್ಸ್. ಹಾಲೊತ್ತು ಉಗ್ತಾ ಹಾಲು ಉಗ್ತಾವ್.
ಸಕ್ಕರೆ ಅಂತ ತಗೋ. ಸರ್ ಬನ್ನಿ ಬನ್ನಿ ಕೊಡಿ ಈ ಕಡೆ ಬನ್ನಿ ಅಮ್ಮ ಎಲ್ಲ ಮಂಗಳಾರತಿ ಅಂತ ಮಾಡಿದ್ರಪ್ಪ ಮಂಗಳಾರತಿ ಆರತಿ ಮಾಡವ ಮ್ಯಾಚ್ ಬಾಕ್ಸ್ ಇಲ್ಲಮ್ಮ ಅಲ್ಲೇ ಇದೆ. ಯಾಕೆ ಹಚ್ಕೊತಾರ ಬಿಡು. ಇಲ್ಲೇ ಫಸ್ಟ್ ಅವ್ರಿಗೆ ಒಂದು ನಿಮಿಷ ಹತ್ರ ನೀವು ಅಣ್ಣ ನೀವೊಂದು ಸ್ವಲ್ಪ ಇಲ್ಲೇ ಬನ್ನಿ ಅಣ್ಣ ಹೋಗಿ ಇನ್ನೊಂದು ಸ್ವಲ್ಪ ಹಾಂ ಮಾಡೋದು ಇರು ಹಾಲು ಕಾಫಿ ಇವಾಗೇ ಎಲ್ಲ ಟೀ ಕಾಫಿ ಇಲ್ಲ. ನೀನು ಕೈಗೆ ಹೋಗ್ತದೆ ಹಂಗಾಗಿ ಸುರೀರಿ ಇವಾಗ ಹಂಗೆ ಹಂಗೆ ಫಸ್ಟ್ ಒಂದು ಕಪ್ಪು ದೇವ್ರು ಮಾಡ್ತೀವಿ ಚೆನ್ನಾಗಿ ನಿದ್ದೆ ಮಾಡೋದು ಒಂದು ವಾರ ಮಾಮಿ ಮಾಡಕ್ಕೆ ಅಂತ ಬಂದು ನಿದ್ದೆ ಮಾಡ್ತಿದ್ದೆ ಚಿನ್ನಮ್ಮ. ಅಲ್ಲೆಲ್ಲ ಅಲ್ಲೈತಾ ಇದು ನೋಡು. ಇದ್ರ ಊಟದೆಲ್ಲ ರೆಡಿ ಮಾಡಿಸ್ತಾ ನಾನೇನು ಮೇಲೆ ಬರಕ್ ಹೋಗಲ್ಲ ಗುಮಲ ಅಕ್ಷತಾಂ ತರ್ಪಯಾಮಿ ಕೈ ಬಿಡಿ ಮಾಡ್ಕೊಂಡು ಗಣಪತಿ ತರಾತಿ ಬೇಕರಂ ನಮೋರ್ತಿ ತಾರ್ಕ ಭಾಸ್ಕರಂ ನಮಃ ಸುರಾರಿ ನಿರ್ಜರಂ ನತಾತಿ ಕಾಪದುರ್ಧರಂ ಸುರೇಶ್ವರಂ ನಿಧೇಶ್ವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತ್ವಮಾಶ್ರಯೇ ಬಲಾತ್ಪರಂ ನಿರಂತರಂ. ಹಿಂಗೆ ಹೊಡ್ಕೊಂಬರ್ಬೇಕು ಯಜಮಾನ್ರೆ, ಒಂದು 7 ದಿನಕ್ಕೆ ಹೊಡ್ಕೊಂಡು. ಹಾಂ ಓಂ ನಟ್ಟ ಬೋಧಿಸ್ತೋಬಲ ಸಗುರುಣ ತರಾಜಾದಿ ಓಂ ನಿವಾತಂ ಮನಃ ಶ್ರೀನಿವಾಸಂ ಮನಃ ಬಂಧುಧಾದೇವರಿ ಯಾಶಾನಿ ದೇಕರ ಬ್ರಹ್ಮಣಮೂರ್ತಿಗೆ ಯಜಮಾನಾಯಸ್ತೇಜೋ ದದಾತಿ ವಿರಾಜಂ ದರ್ಶಯಾಮಿ. ಅಕ್ಷತೆ ವಾಕ್ಯ ಅರ್ಶನ ಉಮಾಕಿ ನನಗೊಬ್ರು ಗುರುಗಳಿದ್ದಾರೆ. ರೀಸೆಂಟಾಗಿ ಮೊನ್ನೆ ಕಾಲ್ ಮಾಡಿದ್ದೆ, ಗುರುಗಳೇ ಹಾಗೆ ಬಿಟ್ಟಾನೆ ಎಷ್ಟು ವರ್ಷ ಆಗೋಯ್ತು, ಆಗಲೇ 5-6-7-8 ವರ್ಷ ಆಗೋಯ್ತು. ದೀಪ ಮಮ್ಮಿ ಮಮ್ಮಿ ಎಡಕ್ಕೆ ಮೂರ್ಬಾರ್ದು. ಗಾತೆ ಓಂ ಪಟ್ ಸ್ವಾಹ ಓಂ ಹ್ರೀಂ ಸ್ವರ ಘೋರ ಪಟ್ ಸ್ವಾಹ ಮೇಲಕ್ಕೆ ಕೆಳಕ್ಕೆ
ಬಾರೋ ಬಾರೋ ತಗೋ ಚಾರು. ಇಲ್ಲ ಕೊಟ್ಟಿದ್ದು ಫಸ್ಟ್ ಅವಳಿಗೆ ಕೊಡವ ಒಂದು ಒಂದು ಬೋತ್ ಅದನ್ನೇ ತಗೋ ಅದೇ ತರ ಇದು ಇದು ಹಾಂ ಇಟ್ಕೋ ಹಾಕು ಅನ್ನೋ ಹಾಕ್ಬೇಡ ಹಂಗ ದುಡ್ಡು ಹಾಕಂಗಿಲ್ಲ ಫೋನ್ ಪೇ ಬೇಡ ಆಚೆ ಮಾಡೋದು ಆಮೇಲೆ ಆವಾಗ್ಲೇನು ಕೊಟ್ಟಿದ್ವಲ್ಲ, ಅವಾಗಿಂದನೂ ಕೊಡ್ತಾ ಇದ್ದೀವಿ. ಪೂಜೆ ಒಬ್ಬೊಬ್ರು ಅಷ್ಟು ಸಾಂದ್ರ ಆಗ್ತದೆ ಹಂಗಂತ ನಾವು ನಿನ್ನೆಯಿಂದ ನಿಮ್ಮನ್ನ ದಾರಿ ನೋಡ್ದು ಕಮಲಮ್ಮ ಅದು ಒಂಥರ ಓಯ್ ಚಾರಿ ಎಲ್ಲ ಮುಗಿದ ಮೇಲೆ ಬಂದಿದ್ಯಾ ಅಂತ ತೋರ್ಸಕ್ಕೆ. ನಾನು ಆಗ್ಲೇ ಹೇಳಿದ್ನಲ್ಲ, ಸೊ ಪುಟ್ಟದು ಲಾಸ್ಟ್ ಕ್ಯಾಪ್ಚರ್ ಆಗಿರೋಂಥ ವಿಡಿಯೋ ಇದೇನೆ. ಸೊ ಸ್ಲೋ ಮೋಷನಲ್ಲಿ ಆಗ್ತಾ ಇದ್ದೀನಿ. ಸೊ ನಾನು ಫಾಸ್ಟಾಗಿ ಹೋಗಿರೋದ್ರಿಂದ ಅದು ಕಾಣಿಸೋದೇ ಇಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ನಿಂತಿದ್ದಾರೆ ಪುಟಾಣಿನ ಎತ್ಕೊಂಡು. ಸೊ ಅದು ಯಾಕೆ ನನಗೆ ಫೋಟೋಸು ತಗೊಳ್ಬೇಕು ಅಂತ ಅನ್ನಿಸ್ಲಿಲ್ಲ ಅಂತ ಈಗೂ ಗೊತ್ತಿಲ್ಲ ನನಗೆ. ಅಷ್ಟೊಂದು ಫೋಟೋಸ್ ಎಲ್ಲ ತಗೋತಾನೆ ಇರ್ತೀವಿ ನಾವು, ಆದರೆ ಈ ಮಿನಿಟಲ್ಲಿ ಯಾಕೆ ಅನಿಸ್ಲಿಲ್ಲ ಗೊತ್ತಿಲ್ಲ. ಪಾಪ ಅವರು ಕೂಡ ಊರಿಂದ ಬಂದಿದ್ರು, ಅವ್ರ ಅಪ್ಪಂಗೆ ಹುಷಾರಿರ್ಲಿಲ್ಲ. ಇದೆಲ್ಲ ಆದ್ಮೇಲೆನೆ ಇಲ್ಲಿಂದ ಹೋದ್ಮೇಲೆನೆ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಅವ್ರಿಗೆ. ಸೊ ಅವ್ರ ಅಪ್ಪಂಗೆ ಹುಷಾರಿಲ್ಲ ಅಂದ್ಬಿಟ್ಟು, ಅಂದರೆ ಗೃಹಪ್ರವೇಶ ಮುಗಿದ್ಮೇಲೆ ಅವ್ರ ಊರಿಗೆ ಹೋಗ್ತಾರೆ. ಅವರು ಊರಿಂದನೇ ಕೂಡ ಅಲ್ಲಿಂದನೇ ಬಂದಿದ್ರು ಹುಷಾರಿಲ್ಲ ಅಂತ. ಇಲ್ಲಿಂದ ಹೋದ್ಮೇಲೆ 1 ಡೇಗೂ 2 ಡೇಸ್ಗೂ ಅವ್ರ ತಂದೆ ತೀರೋಗ್ತಾರೆ. ಅವ್ರ ತಂದೆ ತೀರೋಗಿದ್ದ 9 ಡೇಸ್ಗೆ ಪುಟ್ಟು ಕೂಡ ಎಕ್ಸ್ಪೈರ್ ಆಗ್ತಾರೆ. ಸೊ ಇದೆಲ್ಲ ನಿಜ ಅಂತ ನಂಬಕ್ಕೆ ಆಗ್ತಿಲ್ಲ ಈಗೂ ಕೂಡ. ಅವ್ರು ಇಲ್ಲೇ ಎಲ್ಲೋ ಇದ್ದಾರೆ ಅಂತಾನೆ ಅನ್ಸುತ್ತೆ. ನಮ್ದು 13 ವರ್ಷದ ಫ್ರೆಂಡ್ಶಿಪ್ಪು. ಸೊ ಇಷ್ಟು ಬೇಗ ಇವರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ. ಅವ್ರು ಎಲ್ಲೇ ಹೇಗೆ ಅವ್ರು ಯಾವಾಗ ಇರ್ತಾರೆ ಓಪನ್ ಮಾಡುವ. ಇಷ್ಟೊಂದ್ ಕಡೆ ಹಾಕವ್ರ. ಸಕ್ಕತ್ತಾಗೈತೆ. ಶೆಲ್ಲು ತಗೋಬರಕಾಯ್ತಿರ್ಲಿವನೇ. ದೊಡ್ಡ ಗಡಿಯಾರ ಕೊಟ್ಟು ಮಿಸ್ ಸೋ ಮಚ್ ಪುಟ್ಟು. ಅವ್ರ ಜೊತೆ ಒಂದು ಫೋಟೋನು ತಗೊಂಡಿಲ್ಲ ಅನ್ನೋದು ಬೇಜಾರಿದೆ.
ಆದರೂ ಇಟ್ಸ್ ಓಕೆ. 13 ವರ್ಷದ ಫ್ರೆಂಡ್ಶಿಪ್ಪಲ್ಲಿ ತುಂಬಾ ಮೆಮೊರೀಸ್ ಇದೆ, ಫೋಟೋಸ್ ಕೂಡ ಇದ್ದಾವೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಹಾಗೆ ಇನ್ನೊಂದೇ ಮಾತು ಏನು ಹೇಳಬೇಕು ಅನ್ನಿಸ್ತಿದೆ ಅಂತಂದರೆ, ಪುಟ್ಟು ಇದ್ದಾಗ ನಮಗೆಲ್ಲ ತುಂಬ ಅಂದರೆ ತುಂಬಾನೇ ಹೆಲ್ಪ್ ಮಾಡಿದ್ದಾನೆ. ಸೊ ಈಗ ನಮ್ಮ ಟೈಮು, ಕುಸು ಜೊತೆಗೆ ನಾವು ಲೈಫ್ ಲಾಂಗ್ ಇರ್ತೀನಿ ಅಂತ ಹೇಳ್ತೀನಿ ಈ ವಿಡಿಯೋ ಮುಖಾಂತರ. ಅವನು ಯಾವ ರೀತಿ ಸಪೋರ್ಟಿಂಗ್ ಆಗಿದ್ನೋ ನಮ್ಮ ಲೈಫಲ್ಲಿ, ಅದೇ ರೀತಿ ನಾನು ಕೂಡ ಕುಸಿಗೆ ಸಪೋರ್ಟ್ ಆಗಿ ಲೈಫ್ ಲಾಂಗ್ ಇರ್ತೀನಿ. ಎಲ್ಲ ಮುಗಿದ ಮೇಲೆ ಬಂದಿದ್ಯಾ ಅಂತ ತೋರ್ಸಕ್ಕೆ. ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ನಡಿ.